ಇವತ್ತು AIUTUC ಕೇಂದ್ರ ಕಾರ್ಮಿಕ ಸಂಘಟನೆಗೆ ಸೇರಿರುವಂತಹ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ವಿವಿಧ ಒಂದು ಡಿಪಾರ್ಟ್ಮೆಂಟ್ಗಳಿಂದ ಇಲಾಖೆಗಳ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡುವಂತಹ ಗುತ್ತಿಗೆ ಕಾರ್ಮಿಕರು ಇಲ್ಲಿ ಇದ್ದಾರೆ. ಆದರೆ ರಾಜ್ಯ ಸರ್ಕಾರ ಮೊದಲಿಗೆ ಏನು ಈಗ ಸತತ 7 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ನಾವು ಹೋರಾಟ ಮಾಡಿ ಆಗ್ರಹ ಮಾಡ್ತಾ ಇದ್ದೀವಿ, ಕನಿಷ್ಠ ವೇತನ ಪರಿಷ್ಕರಣೆ ಆಗಬೇಕು. ಇವತ್ತು ಬೆಲೆಗಳು ಏರಕತ್ತವು, ಆಕಾಶಕ್ಕೇರವು, ಆದರೆ ಇವ್ರ ಪಗಾರ ಮಾತ್ರ ಇನ್ನೂ ಪಾತಾಳಕ್ಕೈತಿ. ಇವ್ರ ಕುಟುಂಬ ನಿರ್ವಹಣೆ ಕಷ್ಟ ಆಗಕತ್ತೈತಿ. ಕನಿಷ್ಠ ವೇತನ ಕೂಡಲೇ ಪರಿಷ್ಕರಣೆ ಮಾಡ್ರಿ ಅಂತೇಳಿ ನಾವು ನಿರಂತರವಾಗಿ ಇದೇ ಜಗದಾಗ ಹೋರಾಟ ಮಾಡಿದ್ವಿ. ಸೊ ಈ ನಿಟ್ಟಿನಲ್ಲಿ ಮೊನ್ನೆ ಮೇ 22ನೇ ತಾರೀಕಿಗೆ ಸರ್ಕಾರ ಅಧಿಸೂಚನೆ ಹೊರಡಿಸಿರುವಂಥದ್ದು ಅದು ಹೋರಾಟಕ್ಕೆ ಸಿಕ್ಕಂತ ಜಯ ಅಂತೇಳಿ ಹೇಳ್ತೀನಿ. ಈ ನಿಟ್ಟಿನಲ್ಲಿ ಎಲ್ಲ ನಮ್ಮ AIUTUCಯ ಏನು ಕಾರ್ಮಿಕರ ಪರವಾಗಿ ಸರ್ಕಾರಕ್ಕೆ ನಾನು ಮೊದಲಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಕನಿಷ್ಠ ವೇತನ ಏನು ಜಾರಿ ಆಗಿದೆ, ಆಲ್ಮೋಸ್ಟ್ ಭಾಳ ಈ ಒಂದು ನಾವು ಕೇಳಿರುವಂಥದ್ದು 35,000 ರೂಪಾಯಿ. ಆದರೆ ಸರ್ಕಾರ ಅದಕ್ಕೆ ಸ್ವಲ್ಪ ಮಟ್ಟಿಗಾದರೂ ಸಮೀಪ ಬರುವಂಗೆ ಮಾಡಿದೆ. ಆದರೆ ಪ್ರಶ್ನೆ ಏನಂತಂದ್ರೆ ಅದು ಈಗ ಜಾರಿ ಆಗಬೇಕೀಗ ಎಲ್ಲ ಇಲಾಖೆಗಳಲ್ಲಿ. ಆದ್ರಿಂದ ಇವತ್ತು ಜಿಲ್ಲಾ ಅಧಿಕಾರಿಗಳಿಗೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನಮ್ಮ ಧಾರವಾಡ ಜಿಲ್ಲೆಯ ಎಲ್ಲ ಇಲಾಖೆಗಳು, ಅದು BCM ಇರಲಿ, ಸಮಾಜ ಕಲ್ಯಾಣ ಇಲಾಖೆ ಇರಲಿ, ಅಥವಾ ಮೈನಾರಿಟಿ ಇರಲಿ, SC/ST ಇಲಾಖೆ ಇರಲಿ, ಎಲ್ಲ ಇಲಾಖೆಗಳಲ್ಲಿ ಕನಿಷ್ಠ ವೇತನ ಜಾರಿ ಆಗಬೇಕು. ಇದು ನಮ್ಮ ಧಾರವಾಡ ಏನು ಸಿಟಿ, ಹುಬ್ಬಳ್ಳಿ ಧಾರವಾಡ ಸಿಟಿಗಳು ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗೆ ಬರ್ತದೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗೆ ಬಂದರೆ ಅಂದರೆ ಅಡಿಗೆಯವರಿಗೆ 26,744 ರೂಪಾಯಿ ಬರಬೇಕಾಗ್ತದೆ ಕಾಯ್ದೆ ಪ್ರಕಾರ. 1,030 ತುಟ್ಟಿ ಭತ್ಯೆಯನ್ನು ಹಿಡಿದು, ಅದರ ಜೊತೆಗೆ ಅಡಿಗೆ ಸಹಾಯಕರಿಗೆ ಹುಬ್ಬಳ್ಳಿ ಮತ್ತು ಧಾರವಾಡ ನಗರದಲ್ಲಿ ಇರುವಂಥ ಕೆಲಸ ಮಾಡುವಂಥವ್ರಿಗೆ 24,407 ರೂಪಾಯಿ ಬರಬೇಕಾಗ್ತತಿ. ಅದೇ ರೀತಿ ಒಳಗೆ ಕಾವಲುಗಾರರಿಗೆ 22,281 ರೂಪಾಯಿ ಬರಬೇಕಾಗ್ತತಿ. ಇದು ವಲಯ 2 ಅಂದ್ರೆ ಮಹಾನಗರ ಪಾಲಿಕೆ ಅಂಡರ್ನೇ ಬರುವಂಥದ್ದು. ಅದ್ರ ಜೊತೆಗೆ ತಾಲೂಕಾ ಪ್ರದೇಶ, ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಒಂದು ಇವರಿಗೆ ಅಡಿಗೆಯವರಿಗೆ 24,407 ರೂಪಾಯಿ ಬರಬೇಕಾಗ್ತತಿ. ಅಡಿಗೆ ಸಹಾಯಕರಿಗೆ 22,282 ರೂಪಾಯಿ ಬರಬೇಕಾಗ್ತತಿ. ಅದೇ ರೀತಿ ಕಾವಲುಗಾರರಿಗೆ 20,350 ರೂಪಾಯಿ ಬರಬೇಕಾಗ್ತತಿ. ಈ ಮಟ್ಟದ ಏರಿಕೆಗಳನ್ನ ಮಾಡಿರುವಂತ ಸರ್ಕಾರಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀವಿ. ನಾವು ಜಿಲ್ಲಾಧಿಕಾರಿಗಳಿಗೆ